ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಹುದ್ದೆಗಳು ಅಂದರೆ ಗ್ರ್ಯಾಜುಯೇಟ್ ಲೆವೆಲ್ ಹುದ್ದೆಗಳು ಅಂದರೆ ಪದವಿ ಅರ್ಹತೆಯ ಹುದ್ದೆಗಳು ಖಾಲಿ ಇದ್ದಾವೆ. ಆದ ಕಾರಣದಿಂದ ಭಾರತೀಯ ರೈಲ್ವೆ ಇಲಾಖೆ ಖಾಲಿ ಇರತಕ್ಕಂತಹ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಒಂದು ಪ್ರಮುಖವಾದಂತಹ ಅಧಿಸೂಚನೆಯನ್ನು ಪ್ರಕಟಪಡಿಸಿದೆ. ಈ ಅಧಿಸೂಚನೆಯ ಅನ್ವಯ ಈ ಹುದ್ದೆಗಳು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಹುದ್ದೆಗಳಾಗಿವೆ, ಅಂದ್ರೆ ಪದವಿ ಅರ್ಹತೆಯ ಹುದ್ದೆಗಳಾಗಿದ್ದಾವೆ. ಯಾರೆಲ್ಲ ಪದವಿಯನ್ನು ಮುಗಿಸಿದ್ದೀರಾ ಅವರು ಈ ಗ್ರೂಪ್ ಸಿ ಹುದ್ದೆಗಳಿಗೆ ವಿವಿಧ ರೀತಿಯಾದ ಹುದ್ದೆಗಳಿದ್ದಾವೆ. ಈ ಹುದ್ದೆಗಳಿಗೆ ಪದವಿ ಮುಗಿಸಿದಂತಹ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಈ ಅಧಿಸೂಚನೆಯನ್ನು ಹೊರಡಿಸಿದಂತಹ ರೈಲ್ವೆ ಇಲಾಖೆಯ ಪ್ರಮುಖವಾದ ಮಾಹಿತಿ ತಿಳಿದುಕೊಳ್ಳೋಣ ನಾವು. ಅಂದರೆ ಈ ಕರೆದಿರ್ತಕ್ಕಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದು 21/10/2025. ಹಾಗೆಯೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಇರುವಂತಹ ಕೊನೆಯ ದಿನಾಂಕ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದು 20/11/2025. ಹಾಗೆಯೇ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಫಾರ್ ದ ಸಬ್ಮಿಟೆಡ್ ಅಪ್ಲಿಕೇಶನ್ಸ್, ಅಂದ್ರೆ ಈ ಅಪ್ಲಿಕೇಶನ್ ಹಾಕಿದ ನಂತರ ನಾವು ಪೇಮೆಂಟ್ ಮಾಡಲು ಇರುವಂತಹ ಕೊನೆಯ ದಿನಾಂಕ ನೋಡೋದಾದರೆ 22/11/2025. ಅದೇ ರೀತಿಯಾಗಿ ನೀವು ಏನಾದರೂ ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಏನಾದರೂ ಎರರ್ ಅಂದರೆ ಮಿಸ್ಟೇಕ್ಸನ್ನು ಮಾಡಿದರೆ ಅಂತಂದರೆ ಅದಕ್ಕೂ ಕೂಡ ಹೊಳ್ಳಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ. ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ನೋಡಿ, ಡೇಟ್ ಫಾರ್ ಮಾಡಿಫಿಕೇಷನ್ ವಿಂಡೋ ಫಾರ್ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ಪೇಮೆಂಟ್ ಆಫ್ ಮಾಡಿಫಿಕೇಷನ್ ಫೀ. ಪ್ಲೀಸ್ ನೋಟ್ ಡಿಟೇಲ್ಸ್ ಫಿಲ್ಡ್ ಇನ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಫಾರ್ಮ್. ಇಲ್ಲಿ ನೀವು ಹಾಕಿರ್ತಕ್ಕಂತಹ ಏನಾದರೂ ರಾಂಗ್ ಇರೋ ಅಪ್ಲಿಕೇಶನ್ನ ತಿದ್ದುಪಡಿ ಮಾಡಬಹುದು. ಅದು ಡೇಟು ಬಂದು 23/11/2025ರಿಂದ 2/12/2025 ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಬನ್ನಿ ನೋಡೋಣ ಏನಿದೆ ಅಂತ. ಇರ್ತಕ್ಕಂತಹ ಗ್ರೂಪ್ ಸಿ ಹುದ್ದೆಗಳನ್ನು ನೋಡೋದಾದರೆ ವಿವಿಧ ರೀತಿಯ ಹುದ್ದೆಗಳಿದ್ದಾವೆ. ಇಲ್ಲಿ ಖಾಲಿ ಇರ್ತಕ್ಕಂತಹ ಮೊದಲನೇ ಹುದ್ದೆ ನೋಡೋದಾದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಗ್ರೂಪ್ ಸಿ ಹುದ್ದೆ. ಪದವಿ ಅರ್ಹತೆ ಇರುವಂತಹ ಎಲ್ಲ ಹುದ್ದೆಗಳು ಇವಾಗಿವೆ. ಮೊದಲನೇದು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ. ಬೇಸಿಕ್ ಪೇ ಬಂದು ಅಂದರೆ ಮೂಲ ವೇತನ ಬಂದು 35,400. ಈ ಮೂಲ ವೇತನಕ್ಕೆ HRA DA TA ETC ಎಲ್ಲ ಸೇರಿ ಕಡಿಮೆ ಅಂದ್ರೂ ಕೂಡ 50,000 ರೂಪಾಯಿ ಮೇಲೆ ಪೇಮೆಂಟ್ ಬರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಂದು B2 ಅಂತ, ಅದನ್ನ ಆಮೇಲೆ ನೆಕ್ಸ್ಟ್ ಹೇಳ್ತಾನೆ. ಅದನ್ನು ಏಜ್ ಬಂದು 18 ಕನಿಷ್ಠ ವರ್ಷ, 33 ಗರಿಷ್ಠ ವರ್ಷ. ವೇಕೆನ್ಸೀಸ್ ನೋಡೋದಾದರೆ 161 ಪೋಸ್ಟ್ ಇದ್ದಾವೆ. ಖಾಲಿ ಇರ್ತಕ್ಕಂಥ ಹುದ್ದೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು 161 ಹುದ್ದೆ ಇದ್ದಾವೆ. ನೆಕ್ಸ್ಟ್ ಬನ್ನಿ ಸ್ಟೇಷನ್ ಮಾಸ್ಟರ್. ಇದ್ರದ್ದು ಮೂಲ ವೇತನ ಬಂದು 35,400. ಇದು ಕೂಡ ಎಲ್ಲ ಇತರೆ ಭತ್ಯೆಗಳು ಸೇರಿ ಕಡಿಮೆ ಅಂದರೂ ಕೂಡ 50,000 ರೂಪಾಯಿ ಮೇಲೆ ಪೇಮೆಂಟ್ ಬರುತ್ತೆ. ಇದರದ್ದು A2 ಸ್ಟ್ಯಾಂಡರ್ಡ್ಸ್ ಅಂತ. ವಿವಿಧ ರೀತಿಯ ಹುದ್ದೆಗಳಿಗೆ ವಿವಿಧ ರೀತಿಯಾಗಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನ ನೋಡ್ತಾರೆ, ಅದನ್ನು ಆಮೇಲೆ ನೋಡೋಣ. ಇದಕ್ಕೂ ಕೂಡ ಕಡಿಮೆ ಅಂದರೂ ಕೂಡ ಮಿನಿಮಮ್ 18 ವರ್ಷ ಆಗಿರಬೇಕು, ಆಮೇಲೆ ಗರಿಷ್ಠ 33 ವರ್ಷ ಆಗಿರಬೇಕು. ಖಾಲಿ ಇರ್ತಕ್ಕಂತಹ ಸ್ಟೇಷನ್ ಮಾಸ್ಟರ್ ಹುದ್ದೆಗಳನ್ನು ನೋಡೋದಾದರೆ 615 ಹುದ್ದೆ ಖಾಲಿ ಇದ್ದಾವೆ. ನೆಕ್ಸ್ಟು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ನೋಡೋದಾದರೆ ಮೂಲ ವೇತನ ಬಂದು 29,200. ಅಂದ್ರೆ ಕನಿಷ್ಠ ಮೂಲ ವೇತನ ಇರೋದಿದು 29,200. A2 ಸ್ಟ್ಯಾಂಡರ್ಡ್ಸ್ ಮೆಡಿಕಲ್ಲು. ಇದಕ್ಕೂ ಕೂಡ ಏಜ್ ಬಂದು ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 33 ವರ್ಷ.
ಒಟ್ಟು ಖಾಲಿ ಇರತಕ್ಕಂತಹ ಗ್ರೂಪ್ ಸಿ ಹುದ್ದೆಗಳಲ್ಲಿ ಗುಡ್ಸ್ ಟ್ರೈನ್ ಮ್ಯಾನೇಜರು 3416 ಪೋಸ್ಟ್ ಖಾಲಿ ಇದ್ದಾವೆ. ನೆಕ್ಸ್ಟ್ ಇರೋ ಪೋಸ್ಟು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತ. ಇದರದ್ದು ಕೂಡ ಮೂಲ ವೇತನ 29,200. C2 ಮೆಡಿಕಲ್ ಸ್ಟ್ಯಾಂಡರ್ಡ್ಸು. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 33 ವರ್ಷ. ಖಾಲಿಗಿರ್ತಕ್ಕಂತಹ ಹುದ್ದೆಗಳು 921. ನೆಕ್ಸ್ಟ್ ಖಾಲಿಗಿರ್ತಕ್ಕಂತಹ ಪೋಸ್ಟು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ. ಇದರ ಮೂಲ ವೇತನ ಬಂದು 29,200. C2 ಸ್ಟ್ಯಾಂಡರ್ಡ್ ಮೆಡಿಕಲ್ಲು. ಕನಿಷ್ಠ ವಯಸ್ಸು 18, ಗರಿಷ್ಠ 33. ಖಾಲಿ ಇರುವ ಹುದ್ದೆಗಳು 638 ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು. ಹಾಗೆಯೇ ಕೊನೆಯ ಹುದ್ದೆ ಟ್ರಾಫಿಕ್ ಅಸಿಸ್ಟೆಂಟ್ ಅಂತ 25,500 ಮೂಲ ವೇತನ. A2 ಸ್ಟ್ಯಾಂಡರ್ಡ್ ಮೆಡಿಕಲ್ಲು. ವಯಸ್ಸು ಬಂದು ಕನಿಷ್ಠ 18, ಗರಿಷ್ಠ 33. ಖಾಲಿ ಇರುವ ಹುದ್ದೆಗಳು ಟ್ರಾಫಿಕ್ ಅಸಿಸ್ಟೆಂಟ್ 59. ಒಟ್ಟು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ 5,810 ಹುದ್ದೆಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಇರೋ ಮಾಹಿತಿ ನೋಡೋಣ. ಹೇಳಿದ್ನಲ್ಲ A2 ಮೆಡಿಕಲ್ ಸ್ಟ್ಯಾಂಡರ್ಡು, B2, C2 ಅಂತ. ಅವನು ನೋಡೋಣ ಏನಂತ. ಒಂದನೇದು A2 ಮೆಡಿಕಲ್ ಸ್ಟ್ಯಾಂಡರ್ಡ್ ನೋಡೋದಾದರೆ ಇಲ್ಲಿ ಕೊಟ್ಟ ನೋಡಿ, ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪಾಯಿಂಟ್ಗಳಲ್ಲಿ ಕೂಡ ನೀವು ಫಿಟ್ ಆಗಿರ್ಬೇಕಂತ ಹೇಳ್ಯಾನು. ಅಲ್ಲಿರುವಂತಹ ಪಾಯಿಂಟ್ ಯಾವಪ್ಪ ಅಂತಂದರೆ ಡಿಸ್ಟೆನ್ಸ್ ವಿಷನ್ ಅಂತ. ಡಿಸ್ಟೆನ್ಸ್ ವಿಷನ್ನು ಯಾವುದೇ ಸ್ಪೆಕ್ಟ್ ಇಲ್ಲದೇ 6/9 ಅದರಲ್ಲಿ ಪಾಸ್ ಆಗಬೇಕು. ನಿಯರ್ ವಿಷನ್ ಅಂದ್ರೆ ಸಮೀಪ ದೃಷ್ಟಿ ಒಳಗಡೆ 0.6 ವಿತೌಟ್ ಗ್ಲಾಸಸ್ಸು. ಆಮೇಲೆ ಕಲ್ಲರ್ ವಿಷನ್ ಚೆಕ್ ಮಾಡ್ತಾರೆ. ನೆಕ್ಸ್ಟು ಬೈನಾಕ್ಯುಲರ್ ವಿಷನ್ನು, ನೈಟ್ ವಿಷನ್ನು, ರಾತ್ರಿ ಹೊರಡತನ. ಈ ರೀತಿಯಾಗಿ A2 ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರ್ತೈತಿ. ನೆಕ್ಸ್ಟ್ B2 ಸ್ವಲ್ಪ ಡಿಫ್ರೆಂಟು. ಡಿಸ್ಟೆನ್ಸ್ ವಿಷನ್ನು ಅಲ್ಲಿ 6/9, 6/9 ವಿತೌಟ್ ಗ್ಲಾಸಸ್ ಅಂತ ಇತ್ತು. ಇಲ್ಲಿ 6/9, 6/12 ಅಂತ ಇದೆ ವಿತೌಟ್ ಗ್ಲಾಸಸ್ಸು. ನಿಯರ್ ವಿಷನ್ನು 0.6, 0.6 ಅಂದ್ರೆ ಆಯಾ ಹುದ್ದೆಗಳಿಗೆ ತಕ್ಕ ಹಾಗೆ ಅವರು ಮೆಡಿಕಲ್ ಸ್ಟ್ಯಾಂಡರ್ಡ್ಸನ್ನು ಇಟ್ಟಿರ್ತಾರೆ. ಥರ್ಡ್ ಒಂದು C2 ಬಂದು ನೋಡಿ, ಇಲ್ಲಿ ಇದು ಕೂಡ ಡಿಫ್ರೆಂಟ್ ಆಗೈತಿ. 6/12 ವಿತೌಟ್ ಗ್ಲಾಸಸ್, 0.6 ಇದು ಸೇಮ್ ಐತಿ. ಈ ರೀತಿಯಾಗಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರ್ತೈತಿ ಸ್ನೇಹಿತರೆ. ಮೇಲ್ಗಡೆ ಹೇಳಿದ್ನಲ್ಲ, ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 33 ಅಂತ. ಹಾಗೆಯೇ ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದರೆ ಕೆಲವೊಂದು ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯು ಕೂಡ ಇರುತ್ತದೆ. ಅಂತಹ ಅಭ್ಯರ್ಥಿಗಳನ್ನು ನೋಡೋಣ. ಇಲ್ಲಿ ನೋಡಿ, SC ST ಕ್ಯಾಂಡಿಡೇಟ್ಸ್ ಏಜ್ ರಿಲ್ಯಾಕ್ಸೇಷನ್ ಬಂದು 5 ವರ್ಷ. OBC ನಾನ್ ಕ್ರಿಮಿಲೇಯರು 3 ವರ್ಷ. ಆಮೇಲೆ ನೆಕ್ಸ್ಟ್ ಬಂದು ಫೀಮೇಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ವಿಡೋಡ್, ಡಿವೋರ್ಸ್ ಆರ್ ಜುಡಿಷಿಯಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡ್. ಅಂದರೆ ಕಾನೂನು ಪ್ರಕಾರ ಯಾವುದೇ ಇನ್ನೊಂದು ಮದುವೆಯಾಗದೆ ವಿಧವೆಯಾಗಿರುವಂತಹ ಮಹಿಳೆಯರಿಗೂ ಕೂಡ UREWS ಇರುವಂತಹ ಅಭ್ಯರ್ಥಿಗಳಿಗೆ 35 ವರ್ಷ. ನಾನ್ ಕ್ರಿಮಿಲೇಯರ್ ಇರುವಂತಹ ಅಭ್ಯರ್ಥಿಗೆ 38 ವರ್ಷ. SC ST ಅಭ್ಯರ್ಥಿಗೆ, ಆ ರೀತಿಯಾದಂತಹ ವಿಧವಾ ಅಭ್ಯರ್ಥಿಗೆ 40 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಸ್ನೇಹಿತರೆ, ಈ ಕರೆದಿರ್ತಕ್ಕಂತಹ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಇರುವಂತಹ ಅರ್ಜಿ ಶುಲ್ಕ ನೋಡೋದಾದರೆ, ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂದರೆ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಐತಿ. ಅಂದರೆ ಕೆಲವೊಂದು ಅಭ್ಯರ್ಥಿಗಳನ್ನು ಹೊರತುಪಡಿಸಿ. ಅವರು ಯಾವ ಅಭ್ಯರ್ಥಿಗಳಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಇದ್ದಾರೆ ನೋಡಿ, SC ST ಎಕ್ಸ್ ಸರ್ವಿಸ್ ಮೆನ್ನು, PWD, ಟ್ರಾನ್ಸ್ಜೆಂಡರು, ಮೈನಾರಿಟಿ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇರುವಂತಹ ಅಭ್ಯರ್ಥಿಗಳು ಅವರಿಗೆ 250 ಫೀ ಐತಿ. ಉಳಿದಂತಹ ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀ ಐತಿ.
ಈ 500 ರೂಪಾಯಿ ಫೀ ಒಳಗಡೆ 400 ರೂಪಾಯಿ ರಿಫಂಡ್ ಆಗುತ್ತೆ ನೀವು ಮೊದಲನೇ ಸಿ ಬಿ ಟಿಯನ್ನು ಬರೆದ ನಂತರ. ಆಮೇಲೆ 250 ಕಟ್ಟಿದಂತಹ ಅಭ್ಯರ್ಥಿಗಳಿಗೆ 250 ರಿಟರ್ನ್ ಆಗುತ್ತೆ. ಇದು ಎಕ್ಸಾಮಿನೇಷನ್ ಫೀ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓನ್ಲಿ ಕ್ಯಾಂಡಿಡೇಟ್ಸ್ ಆನ್ ಅಫಿಯರಿಂಗ್ ಫಸ್ಟ್ ಸ್ಟೇಜ್ ಸಿ ಬಿ ಟಿ ವಿಲ್ ಗೆಟ್ ರಿಫಂಡ್ ದೇರ್ ಎಕ್ಸಾಮಿನೇಷನ್ ಫೀ. ನೆಕ್ಸ್ಟ್ ಬನ್ನಿ ನೋಡೋಣ ಸ್ನೇಹಿತರೆ, ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ ನೋಡಿ, ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫೀ ಅಂತ. ಆಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಲಿಯರ್ಲಿ ಮೆನ್ಷನ್ ದ ಬ್ಯಾಂಕ್ ಡೀಟೇಲ್ಸ್. ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನೀವು ಕಂಪಲ್ಸರಿಯಾಗಿ ನೇಮ್ ಆಫ್ ದ ಬ್ಯಾಂಕು, ನೇಮ್ ಆಫ್ ದ ಅಕೌಂಟ್ ಹೋಲ್ಡರು, ಅಕೌಂಟ್ ನಂಬರು, IFSC ಕೋಡನ್ನು ಸರಿಯಾಗಿ ನಮೂದಿಸಬೇಕು. ಅಂದಾಗ ಮಾತ್ರ ನೀವು ಮೊದಲನೇ ಅಂದ್ರೆ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಪರೀಕ್ಷೆಯನ್ನು ಬರೆದ ತಕ್ಷಣ ನಿಮಗೆ ನಂತರದಲ್ಲಿ ಆ ಹಣ ವಾಪಸ್ ಬರುತ್ತದೆ. ಜನರಲ್ ಇರುವಂಥ ಅಭ್ಯರ್ಥಿಗಳಿಗೆ 400 ವಾಪಸ್ ಬರ್ತೈತಿ. SC ST OBC ಅನಂತರ ಮಹಿಳಾ ಅಭ್ಯರ್ಥಿಗಳಿಗೆ 250 ವಾಪಸ್ ಬರುತ್ತೆ. ಸ್ನೇಹಿತರೆ, ಈ ಕರೆದಿರ್ತಕ್ಕಂತಹ ಹುದ್ದೆಗಳಿಗೆ ಇರುವಂತಹ ನೇಮಕಾತಿ ವಿಧಾನ ನೋಡೋದಾದರೆ, ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿ ಬಿ ಟಿ ಫಸ್ಟ್ ಇರ್ತೈತಿ. ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಈ ಎರಡನೇ ಪರೀಕ್ಷೆ ಇರ್ತೈತಿ. ಆಮೇಲೆ ಕೆಲವೊಂದು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಸ್ಕಿಲ್ ಟೆಸ್ಟ್ CBT ST ಅಂತ ಮಾಡ್ತಾರೆ. ಅಥವಾ ಇನ್ನೊಂದು ಕೆಲವೊಂದು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ. ಎಲ್ಲ ಹುದ್ದೆಗಳಿಗೆಲ್ಲ ವಿವಿಧ ರೀತಿಯ ಹುದ್ದೆಗಳಿದಾವಲ್ಲ, ಅದರಲ್ಲಿ ಕೆಲವೊಂದು ಹುದ್ದೆಗಳಿಗೆ. ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ನೆಕ್ಸ್ಟ್ ಮೆಡಿಕಲ್ಲು, ಇಷ್ಟು ಪ್ರೊಸೆಸ್ ಇರ್ತಾವೆ. ಈ ಹುದ್ದೆಗಳಿಗೆ ಅಲ್ಲಿ ನೇಮಕಾತಿ ವಿಧಾನದಲ್ಲಿ ನೋಡಿದ್ವಲ್ಲ, ಮೊದಲನೇ CBT ಅಂತ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಸ್ಟ್ ಸ್ಟೇಜ್. ಅದಕ್ಕೆ ಇರುವಂತಹ ಸಿಲೆಬಸ್ ನೋಡೋದಾದರೆ, ಅಂದರೆ ಪಠ್ಯಕ್ರಮ ನೋಡೋದಾದರೆ, ಎಕ್ಸಾಮ್ ಡ್ಯೂರೇಷನ್ ಅಂದ್ರೆ ಎಕ್ಸಾಮ್ ಟೈಮ್ ಬಂದು 90 ನಿಮಿಷ ಇರ್ತೈತಿ, ಅಂದರೆ 1.5 ತಾಸು. ಇದರಲ್ಲಿ ಜನರಲ್ ಅವೇರ್ನೆಸ್ಸು 40 ಕ್ವಶನ್ಸು, ಮ್ಯಾಥಮೆಟಿಕ್ಸು 30 ಕ್ವಶನ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಕ್ವಶನ್ಸು. ಒಟ್ಟು 100 ಪ್ರಶ್ನೆಗಳಿರ್ತಾವೆ, 100 ಅಂಕಗಳು ಇರ್ತಾವೆ. ಪರೀಕ್ಷೆಯಲ್ಲಿ ಪಾಸಾದಂತಹ ಅಭ್ಯರ್ಥಿಗಳು ಅವರು ನಾರ್ಮಲೈಸೇಷನ್ ಸ್ಕೋರ್ ಮಾಡ್ತಾರೆ. ಇಲ್ಲಿ ಅದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಪಾಸಾಗಿರ್ತಾರೋ ಮೊದಲನೇ ಹಂತದ CBTಯಲ್ಲಿ, ಅದೇ ಕ್ಯಾಟಗರಿಯಲ್ಲಿ ಅವರು ಮುಂದುವರಿತಾರೋ. ನೆಕ್ಸ್ಟು ಮೊದಲನೇ ಹಂತದ ಪರೀಕ್ಷೆಯಲ್ಲಿ ತೇರ್ಗಡೆಯಾದಂತಹ ಅಭ್ಯರ್ಥಿಗಳಿಗೆ ಸೆಕೆಂಡ್ ಸ್ಟೇಜ್ CBT ಇರ್ತೈತಿ. ಹಾಗಾದರೆ ಈ ಮೊದಲನೇ ಹಂತದ ಪರೀಕ್ಷೆಗೆ ಇರುವಂತಹ ಪಠ್ಯಕ್ರಮ ವಿವರವಾಗಿ ನೋಡೋದಾದರೆ, ಮ್ಯಾಥಮೆಟಿಕ್ಸ್ ಹೇಳಿದ್ನಲ್ಲ, ಮ್ಯಾಥಮೆಟಿಕ್ಸ್ ಇರುತ್ತೆ. ಅದರಲ್ಲಿ ಯಾವುದು ಬರುತ್ತಪ್ಪ ಅಂತಂದರೆ, ನಂಬರ್ ಸಿಸ್ಟಮ್ಮು, ಡೆಸಿಮಲ್ಲು, ಫ್ರ್ಯಾಕ್ಷನ್ನು, LCM, HCF, ರೆಸಿವ್ ಆ್ಯಂಡ್ ಪ್ರಪೋರ್ಷನ್ನು, ಪರ್ಸಂಟೇಜು, ಮ್ಯಾನ್ಸುರೇಷನ್ನು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಎಲಿಮೆಂಟ್ರಿ ಅಲ್ಜಿಬ್ರಾ, ಜಿಯೋಮೆಟ್ರಿಕ್, ಟ್ರಿಗ್ನಾಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸು. ಇದು ಇರುವಂತಹ ಗಣಿತದ ಪಠ್ಯಕ್ರಮ. ನೆಕ್ಸ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡೋದಾದರೆ, ಎನಾಲಜಿ, ಕಂಪ್ಲೀಷನ್ ಆಫ್ ನಂಬರ್ ಆ್ಯಂಡ್ ಆಲ್ಫಾಬೆಟಿಕಲ್ ಸೀರೀಸು, ಕೋಡಿಂಗ್, ಡಿಕೋಡಿಂಗು, ಮ್ಯಾಥಮೆಟಿಕಲ್ ಆಪ್ರೇಷನ್ನು, ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ಸು, ರಿಲೇಷನ್ಶಿಪ್ಪು, ನೆಕ್ಸ್ಟ್ ಅನಲೈಟಿಕಲ್ ರೀಸನಿಂಗು, ಸಿಲಾಲಿಸಮು, ಜಂಬ್ಲಿಂಗು, ವೆನ್ ಡೈಗ್ರಾಮ್ಸು, ಫಜಲ್ಲು, ಡಾಟಾ ಸಫಿಸಿಯನ್ಸಿ, ಸ್ಟೇಟ್ಮೆಂಟ್ ಕನ್ಕ್ಲೂಷನ್ನು, ಸ್ಟೇಟ್ಮೆಂಟ್ ಕೋರ್ಸ್ ಆಫ್ ಆ್ಯಕ್ಷನ್ನು, ಡಿಸಿಷನ್ ಮೇಕಿಂಗು, ಮ್ಯಾಪ್ಸು, ಇಂಟರ್ಪ್ರಿಟೇಷನ್ ಆಫ್ ಗ್ರಾಫ್ಸು. ಇದು ಮ್ಯಾಥ್ಸ್ 30 ಮಾರ್ಕ್ಸು, ಇದು 30 ಮಾರ್ಕ್ಸು, 60 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಜನರಲ್ ಅವೇರ್ನೆಸ್ಸು 40 ಕ್ವಶನ್ಸು. ಜನರಲ್ ಅವೇರ್ನೆಸ್ ಒಳಗಡೆ ಏನು ಕೇಳ್ತಾನಪ್ಪ ಅಂತಂದರೆ, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ಲು,
ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸು, ಆರ್ಟ್ಸ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ, ಇಂಡಿಯನ್ ಲಿಟ್ರೇಚರು, ಮಾನ್ಯುಮೆಂಟ್ಸ್ ಆಫ್ ಆ್ಯಂಡ್ ಪ್ಲೇಸ್ ಇಂಡಿಯಾ, ಜನರಲ್ ಸೈನ್ಸ್ ಆ್ಯಂಡ್ ಲೈಫ್ ಸೈನ್ಸು, ಹಿಸ್ಟರಿ ಆಫ್ ಇಂಡಿಯಾ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್ಲು ರಿಲೇಟೆಡ್ ಟು ಫ್ರೀಡಮ್ ಸ್ಟ್ರಗಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್, ಇಂಡಿಯನ್ ಪೊಲಿಟಿ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಬಗ್ಗೆ ಅದನ್ನು, ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸು ರಿಲೇಟೆಡ್ ಟು ಇನ್ಕ್ಲೂಡಿಂಗ್ ಸ್ಪೇಸ್ ಆ್ಯಂಡ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಅಂದ್ರೆ ರೀಸೆಂಟಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಅದನ್ನು, UN ಆ್ಯಂಡ್ ಅದರ್ ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಜೇಷನ್ ಅಂದ್ರೆ ವಿಶ್ವದ ಸಂಘಟನೆಗಳ ಬಗ್ಗೆ ಅದನ್ನು, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಕನ್ಸರ್ನಿಂಗ್ ಇಂಡಿಯಾ, ಪರಿಸರ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾನು, ಬೇಸಿಕ್ಸ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ ಬಗ್ಗೆ ಕೇಳ್ತಾನು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಆಫ್ ಇಂಡಿಯಾ ಸಾರಿಗೆ ವ್ಯವಸ್ಥೆ ಬಗ್ಗೆ ಕೇಳ್ತಾನು, ಅರ್ಥವ್ಯವಸ್ಥೆ ಬಗ್ಗೆ ಕೇಳ್ತಾನು, ಅಂದರೆ ಕೆಲವೊಂದು ಪ್ರಮುಖವಾದಂತಹ ಪ್ರಚಲಿತವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ಕೇಳ್ತಾನು, ಸರ್ಕಾರ ಅಥವಾ ಇತರೆ ಸಂಘಟನೆಗಳ ಬಗ್ಗೆ ಕೇಳ್ತಾನು. ಇದರಲ್ಲಿ ಈ ಮೊದಲ ಹಂತದ CBT ಪರೀಕ್ಷೆಯಲ್ಲಿ ಜನರಲ್ ಕ್ಯಾಂಡಿಡೇಟ್ಗಳು 40%, ಅಂದ್ರೆ ಎಕ್ಸಾಮ್ ಬರೆದ ತಕ್ಷಣ ಅವ್ರ ರಿಸಲ್ಟು ಡೈರೆಕ್ಟ್ ಹಾಗೆ ಕೊಡಲ್ಲ, ಬಹು ವಿಧದಲ್ಲಿ ಶಿಫ್ಟ್ಗಳು ನಡೆದಿರ್ತವೆ. ಎಟ್ ಎ ಟೈಮ್ ಒಂದೇ ದಿನ ನಡೆಯಲ್ಲ ಎಕ್ಸಾಮು. ಒಂದೊಂದು ದಿನದ ಪ್ರಶ್ನೆ ಪತ್ರಿಕೆಗಳು ಟಫ್ ಇರ್ತಾವೆ, ಅಂದ್ರೆ ಕಠಿಣ ಇರ್ತಾವೆ, ಇನ್ನೊಂದು ದಿನ ಈಸಿ ಇರ್ತಾವೆ. ಹಾಗಾಗಿ ಇಲ್ಲಿ ಒಂದು ಮೆಥಡನ್ನು ಫಾಲೋ ಅಪ್ ಮಾಡ್ತಾರೋ, ಅದು ನಾರ್ಮಲೈಸೇಷನ್ ಅಂತ. ಅದರಲ್ಲಿ 40%, 100ಕ್ಕೆ 40% ಜನರಲ್ ಅಭ್ಯರ್ಥಿಗಳು ತೆಗಿಬೇಕು, EWS ಅಭ್ಯರ್ಥಿಗಳು ಕೂಡ 40% ತೆಗಿಬೇಕು. ಹಾಗೆಯೇ OBC ಅಭ್ಯರ್ಥಿಗಳು ಒಂದು 30%, SC ಅಭ್ಯರ್ಥಿಗಳು 30%, ST ಅಭ್ಯರ್ಥಿಗಳು 25% ಮಿನಿಮಮ್ ತೆಗಿಬೇಕು ಮಾರ್ಕ್ಸ್ ಅಷ್ಟು ನಾರ್ಮಲೈಸೇಷನ್ ನಂತರ. ಈ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಪಾಸಾದ ನಂತರ ಎರಡನೇ ಸ್ಟೇಜ್ಗೆ ಸೆಲೆಕ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಸೆಕೆಂಡ್ ಸ್ಟೇಜ್ CBT ಅಂದ್ರೆ ಮೊದಲ ಹಂತದ CBTಯಲ್ಲಿ ಪಾಸಾದ ನಂತರ ಎರಡನೇ ಹಂತ ಪರೀಕ್ಷೆಗೆ ಪಾಸ್ ಮಾಡ್ತಾರೆ. ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಮಸ್ಟ್ ಶಾರ್ಟ್ ಲಿಸ್ಟೆಡ್ ಶಾಲ್ ಬಿ 15 ಟೈಮ್ಸ್, ಅಂದರೆ ಒಂದು ಹುದ್ದೆಗೆ 15 ಮಂದಿಗಳನ್ನು ಮಾಡ್ತಾರೆ. ಎರಡನೇ ಹಂತದ ಪರೀಕ್ಷೆ ಯಾವ ರೀತಿಯಾಗಿರ್ತೈತಿ ಅಂತ ನೋಡೋದಾದರೆ 1.5 ತಾಸು ಟೈಮ್ ಇರ್ತೈತಿ. ಜನರಲ್ ಅವೇರ್ನೆಸ್ ಅಲ್ಲಿ 40 ಇತ್ತು, ಇಲ್ಲಿ 50 ಮಾಡ್ಯಾರು. ಅಲ್ಲಿ 30 ಮ್ಯಾಥ್ಸ್ ಇತ್ತು, ಇಲ್ಲಿ 35 ಮಾಡ್ಯಾರು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಇತ್ತು, 35 ಮಾಡ್ಯಾರು. ಒಟ್ಟು 120 ಕ್ವಶನ್ಸು, 120 ಮಾರ್ಕ್ಸು. ಇಲ್ಲಿ ನೆಗೆಟಿವ್ ಕೂಡ ಇರ್ತೈತಿ, ಅದೊಂದು ಹೇಳಿಲ್ಲ. ಮೊದಲ ಹಂತದ ಪರೀಕ್ಷೆಯಲ್ಲಿಯೂ ಇರ್ತೈತಿ, ಇಲ್ಲಿಯೂ ಇರ್ತೈತಿ. ಅಂದ್ರೆ ನಾವು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ 4 ತಪ್ಪಾದರೆ 1 ಹೋಗುತ್ತೆ ಅಂತೀವೆಲ್ಲ ಮಾರ್ಕ್ಸು. ಅದೇ ರೀತಿಯಾಗಿ ಇಲ್ಲಿ 3 ಪ್ರಶ್ನೆಗಳು ತಪ್ಪಾದರೆ 1 ಮಾರ್ಕ್ಸು ಕಡಿತಗೊಳ್ತೈತಿ. ಇಲ್ಲಿರುವಂತಹ ಸಿಲೆಬಸ್ಸು ಕೂಡ ಸೇಮೇ, ಆದರೆ ಕೇಳುವಂತಹ ಪ್ರಶ್ನೆಗಳು ಇಲ್ಲಿ ಮ್ಯಾಥ್ಸು 5 ಜಾಸ್ತಿ ಕ್ವಶನ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು 35 ಕ್ವಶನ್ನು, ಜನರಲ್ ಅವೇರ್ನೆಸ್ 50 ಕ್ವಶನ್. ಇಲ್ಲಿ 120 ಪ್ರಶ್ನೆಗಳಿಗೆ ಪರೀಕ್ಷೆ ನಡೀತೈತಿ. ಎರಡನೇ ಹಂತದ ಪರೀಕ್ಷೆಯಲ್ಲಿಯೂ ಕೂಡ ಸೇಮ್ ಸಿಲೆಬಸ್ ಇದೆ. ಇಲ್ಲಿನೂ ಕೂಡ ಆಲ್ರೆಡಿ ಹೇಳಿದಾಗೆ UR ಜನರಲ್ ಅಭ್ಯರ್ಥಿಗಳು, EWS ಅಭ್ಯರ್ಥಿಗಳು 40% ತೆಗಿಬೇಕು ಮಾರ್ಕ್ಸು. OBC ನಾನ್ ಕ್ರಿಮಿನಲ್ ಇರುವಂತಹ ನಷ್ಟು ಮಾರ್ಕ್ಸ್ ತೆಗಿಬೇಕು. ST ಅಭ್ಯರ್ಥಿಗಳು 25%. ಸ್ನೇಹಿತರೆ, ಮೊದಲ ಹಂತದ ಪರೀಕ್ಷೆಯಲ್ಲಿ ಪಾಸಾಗಿ ಎರಡನೇ ಹಂತದ ಪರೀಕ್ಷೆಯಲ್ಲಿ ಪಾಸಾದ ನಂತರ ಇಲ್ಲಿ ಸ್ಟೇಷನ್ ಮಾಸ್ಟರ್ ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾರಾದರೂ ಅರ್ಜಿ ಸಲ್ಲಿಸಿದರೆ ಅಂತಹ ಪಾಸಾದ ಅಭ್ಯರ್ಥಿಗಳಿಗೆ CBAT ಅಂತ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಪರೀಕ್ಷೆ ನಡೆಸ್ತಾರೋ. ಇದರಲ್ಲಿ ದ ಕ್ಯಾಂಡಿಡೇಟ್ಸ್ ನೀಡ್ ಟು ಸೆಕ್ಯೂರ್ ಮಿನಿಮಮ್ T ಸ್ಕೋರ್ 42 ಮಾರ್ಕ್ಸ್ ಇನ್ ಈಚ್ ಟೆಸ್ಟ್ ಬ್ಯಾಟರ್ ಇಸ್ ಟು ಕ್ವಾಲಿಫೈ.
ಇದರಲ್ಲಿ 42 ಮಾರ್ಕ್ಸ್ ತಗೊಳ್ಳೋದು ಕಂಪಲ್ಸರಿ. ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಈಕ್ವಲ್ ಟು 8 times ನಂಬರ್ ಆಫ್ ವೇಕೆನ್ಸೀಸ್ ಆಫ್ ಸ್ಟೇಷನ್ ಮಾಸ್ಟರ್ ಟ್ರಾಫಿಕ್ ಅಸಿಸ್ಟೆಂಟ್ ಫಾರ್ ಈಚ್ ಕಮ್ಯುನಿಟೀಸ್. ಅಂದರೆ 1 ಹುದ್ದೆಗೆ 8 ಅಭ್ಯರ್ಥಿಗಳನ್ನು ತಗೊತಾರಂತ. ಸ್ನೇಹಿತರೆ, ಸ್ಟೇಷನ್ ಮಾಸ್ಟರ್ ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮೊದಲ ಹಂತದ ಪರೀಕ್ಷೆಯಲ್ಲಿ ಜಸ್ಟ್ ಕ್ವಾಲಿಫೈ ನೇಚರು ಅಷ್ಟು ಮಿನಿಮಮ್ ಸ್ಟ್ಯಾಂಡರ್ಡ್ಸನ್ನು ಅಲ್ಲಿ ಆಯ್ಕೆ ಆದರೆ ಮುಗೀತು. ಇಲ್ಲಿ 70% ಸೆಕೆಂಡ್ ಸ್ಟೇಜ್ CBT ಒಳಗಡೆ ಕನ್ಸಿಡರ್ ಮಾಡ್ತಾರೋ. 30% ವೇಟೇಜ್ ಆಫ್ ಮಾರ್ಕ್ಸ್ CBAT ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕೌಂಟ್ ಮಾಡ್ತಾರೋ. ಅಂದರೆ 30% ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ, 70% ಸೆಕೆಂಡ್ ಸ್ಟೇಜ್ CBTನಲ್ಲಿ, 70% ಮಾರ್ಕ್ಸು ಸೆಕೆಂಡ್ ಸ್ಟೇಜ್ CBTನಲ್ಲಿ, 30% ಮಾರ್ಕ್ಸು CBAT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ. ಇವೆರಡೂ ಮರ್ಜ್ ಮಾಡಿಬಿಟ್ಟು ಲಿಸ್ಟ್ ಬಿಡ್ತಾರೋ ನೆಕ್ಸ್ಟ್ ಪ್ರೊಸೀಜರಿಗೆ. ನೆಕ್ಸ್ಟು ಅಲ್ಲಿ ಸ್ಟೇಷನ್ ಮಾಸ್ಟ್ರು ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ CBAT ನಡೆಸ್ತಾರೋ 2ನೇ ಹಂತ ಪರೀಕ್ಷೆ. ಆದರೆ ಉಳಿದ ಕೆಲವೊಂದು ಹುದ್ದೆಗಳಿದಾವಲ್ಲ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಇವೆರಡು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಸ್ಕಿಲ್ ಟೆಸ್ಟ್ ಅಂತ CBT-ST ಅಂತ ನಡೆಸ್ತಾರೋ. ಇದು ಕ್ವಾಲಿಫೈ ನೇಚರ್ ಅಷ್ಟೇ. ಮಾರ್ಕ್ಸ್ ಆಬ್ಟೈನ್ಡ್ ಇನ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಶೆಲ್ ನಾಟ್ ಬಿ ಎಡೆಡ್ ಫಾರ್ ಮೇಕಿಂಗ್ ಮೆರಿಟ್ ಲಿಸ್ಟ್. ಅಂದ್ರೆ ನೀವು ಇಲ್ಲಿ ಈ ಕ್ವಾಲಿಫೈ ನೇಚರ್ ಪರೀಕ್ಷೆಯಲ್ಲಿ ಗಳಿಸುವಂಥ ಅಂಕಗಳನ್ನು ನಿಮ್ಮನ್ನ ಮೆರಿಟ್ ಪಟ್ಟಿಗೇನು ಕೌಂಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಶಾಲ್ ಕಂಡಕ್ಟೆಡ್ ಫಾರ್ ವಿಚ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಈಕ್ವಲ್ ಟು 8 times. ಅಂದರೆ 2ನೇ ಹಂತದ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳು ಒಂದು ಹುದ್ದೆಗೆ 8 ಮಂದಿ ಅನ್ನೋ ರೀತಿಯಲ್ಲಿ ಕರೀತಾರಂತೆ. ದ ಕ್ಯಾಂಡಿಡೇಟ್ಸ್ ಶುಡ್ ಬಿ 30 words per minute. ಅಂದರೆ ಇಂಗ್ಲೀಷ್ನಲ್ಲಿ 30 ಪದಗಳನ್ನು ನಾವು ಕಂಪ್ಯೂಟರ್ ಟೈಪ್ ಮಾಡಬೇಕು. ಅಥವಾ ಹಿಂದಿಯಲ್ಲಾದರೆ 25 ಪದ. ಇದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗೆ 2ನೇ ಹಂತದ ಪರೀಕ್ಷೆ ಪಾಸಾದ ನಂತರ ಇರುವಂತಹ ಒಂದು ಹಂತ. ಹಾಗೆಯೇ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಯು ಕೂಡ ಇವೆರಡು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಸ್ಕಿಲ್ ಟೆಸ್ಟ್ ಇರ್ತೈತಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಸೀನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು, ಸ್ಟೇಷನ್ ಮಾಸ್ಟರು, ಟ್ರಾಫಿಕ್ ಅಸಿಸ್ಟೆಂಟು. ಈ ಎಲ್ಲ ಹುದ್ದೆಗಳಿಗೆ CBT-1 ಎಕ್ಸಾಮು ಕಂಪಲ್ಸರಿ. ಅನಂತರ ಅದರಲ್ಲಿ ಪಾಸಾದಂತಹ ಅಭ್ಯರ್ಥಿಗಳಿಗೆ CBT-2 ಇರ್ತೈತಿ, ಇದು ಕಂಪಲ್ಸರಿ. ಇಲ್ಲಿ ನೆಕ್ಸ್ಟ್ ಗೂಡ್ಸ್ 2 ಹಂತದ ಪರೀಕ್ಷೆ ಆದ ನಂತರ ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಯಾವುದೇ ರೀತಿಯಾದಂತಹ ಸ್ಕಿಲ್ ಟೆಸ್ಟ್ ಇರೋದಿಲ್ಲ. ಆಮೇಲೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹುದ್ದೆಯೂ ಕೂಡ 2ನೇ ಪರೀಕ್ಷೆ ಇರೋದಿಲ್ಲ. ಆದರೆ ಸ್ಟೇಷನ್ ಮಾಸ್ಟರ್ ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಮೇಲ್ಗಡೆ ಹೇಳಿದ ಹಾಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಅದೇ ರೀತಿಯಾಗಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಈ ಹುದ್ದೆಯು ಕೂಡ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರ್ತೈತಿ. ಕ್ವಾಲಿಫೈಯಿಂಗ್ ನೇಚರ್ ಇವು. ನೆಕ್ಸ್ಟು ಇದರಲ್ಲಿ ಪಾಸ್ ಆದ್ರಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ, ಅನಂತರ ಮೆಡಿಕಲ್ ಟೆಸ್ಟ್ ಇರ್ತೈತಿ. ಎಷ್ಟು ಪ್ರೊಸೀಜರ್ ಇರ್ತಾವು ಸ್ನೇಹಿತರೆ. ಇಲ್ಲಿ ಭಾರತೀಯ ರೈಲ್ವೆ ಇಲಾಖೆಯಲ್ಲಿರುವಂತಹ ವಿವಿಧ ರೀತಿಯ ರೈಲ್ವೆ ಇಲಾಖೆಗಳನ್ನು ಕೊಟ್ಟಿದ್ದಾರೆ. ನೀವು ನಿಮಗಿಷ್ಟವಾದಂತಹ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಯಾವುದೇ ಒಂದು ರಾಜ್ಯಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನಮ್ಮ ಬೆಂಗಳೂರು ರೈಲ್ವೆ ಇಲಾಖೆ ಅಧಿಕೃತ ವೆಬ್ಸೈಟ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ರೀತಿಯ ಗ್ರೂಪ್ ಸಿ ಹುದ್ದೆಗಳಿಗೆ ಇರುವಂತಹ ವಿದ್ಯಾರ್ಹತೆ ನೋಡೋದಾದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರು, ಸ್ಟೇಷನ್ ಮಾಸ್ಟ್ರು, ಗೂಡ್ಸ್ ಟ್ರೈನ್ ಮ್ಯಾನೇಜರು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಟ್ರಾಫಿಕ್ ಅಸಿಸ್ಟೆಂಟ್ ಈ ಎಲ್ಲ ಹುದ್ದೆಗಳಿಗೂ ಕೂಡ ಕಾನೂನಿನ ರೀತಿಯಲ್ಲಿ ಸ್ಥಾಪಿತವಾದಂತಹ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಯಾವುದೇ ರೀತಿಯಾದಂಥ ಒಂದು ಪದವಿಯನ್ನು ಪಡೆದಿರಬೇಕು.
ಸ್ನೇಹಿತರೆ, ಆಯಾ ರಾಜ್ಯದ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ ನೋಡೋದಾದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹುದ್ದೆಗಳು ಬೆಂಗಳೂರಿನಲ್ಲಿ 10 ಇದ್ದವು. ಸ್ಟೇಷನ್ ಮಾಸ್ಟರ್ ಹುದ್ದೆಗಳು 36 ಇದ್ದವು. ಗೂಡ್ಸ್ ಟ್ರೈನ್ ಮ್ಯಾನೇಜರ್ 134, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 4 ಹುದ್ದೆ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 29 ಹುದ್ದೆ. ಒಟ್ಟು 241 ಹುದ್ದೆಗಳಿದಾವೆ ಬೆಂಗಳೂರಿಗೆ. ನೀವೇನಾದರೂ ಚೆನ್ನೈಗೆ ಹಾಕ್ತಿರಪ್ಪ ಅಂತಂದರೆ ಅಲ್ಲಿ ಒಟ್ಟು ಹುದ್ದೆಗಳು 187 ಇದ್ದಾವೆ. ಹಾಗೆಯೇ ಮುಂಬೈಗೆ ಅರ್ಜಿ ಸಲ್ಲಿಸ್ತೀರಂತಂದರೆ 596 ಪೋಸ್ಟ್ಗಳಿದ್ದಾವೆ. ಈ ಹೇಳಿರ್ತಕ್ಕಂತಹ ಈ ಗ್ರೂಪ್ ಸಿ ಹುದ್ದೆಗಳ ಅಧಿಸೂಚನೆಯನ್ನು ಎಲ್ಲ ವಿವರವಾಗಿ ತಿಳಿಸಿದ್ದೇನೆ. ಈ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಇವತ್ತು ಹೇಳಿದಂತಹ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಹಾಗೆಯೇ ಮುಂಬರುವಂತಹ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ವಿವಿಧ ಅಧಿಸೂಚನೆಗಳ ಮಾಹಿತಿಯನ್ನು ಪಡೆಯಲು ಹಾಗೆಯೇ ಯಾವುದಾದ್ರೂ ಸ್ಕೀಮು ಇಂಪಾರ್ಟೆಂಟ್ ರಿಲೇಟೆಡ್ ಟು ಎಜುಕೇಷನ್ ವಿಡಿಯೋಸ್ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.